ನಮಸ್ತೆ ಎಲ್ಲರಿಗೂ. ಇವತ್ತು ನಾವು ಬಾಂಬು ಶೂಟ್ ಮಾಡೋಣ್ರಿ. ಅದಕ್ಕೆ ಮೊದಲ ಈ ಬಾಂಬು ಶೂಟ ಸಣ್ಣಂಗೆ ಕೊರ್ಕೋಬೇಕ್ರಿ. ಈಗ ಅದನ್ನ ಕೊರ್ಕೊರೋನು ಈ ಥರ ಇದನ್ನ ಕೊರ್ಕೋಬೇಕ್ರಿ. ಈ ಥರ ಫುಲ್ ಸಣ್ಣ ಪೀಸಾಗಿ ಕಟ್ ಮಾಡ್ಕೋಬೇಕ್ರಿ ಅದನ್ನ. ಶೂಟ್ ಒಳಗೆ ಒಂದು ಸ್ವಲ್ಪ ಒಟಾಣಿನೂ ಹಾಕೋಬೇಕ್ರಿ. ಒಂದು ಮುಷ್ಟಿ ಒಟಾಣಿ ಹಾಕೋರಂದ್ರೆ ಇದನ್ನೂ ಒಂದು ರಾತ್ರಿ ನೆನೆ ಇಡ್ಬೇಕ್ರಿ. ಈ ಬಾಂಬು ಶೂಟ್ ಸಣ್ಣ ಕಟ್ ಮಾಡ್ಕೊಂಡೇವ್ರಿ. ನೀರು ಹಾಕೊಂಡ್ರಿ ಇದ್ರಾಗ. ಇದನ್ನು ಒಂದು ರಾತ್ರಿ ಫುಲ್ ಇಡಬೇಕ್ರಿ. ಅದ್ರೊಳಗಿರೋ ಕೈ ಅಂಶ ಎಲ್ಲ ಹೋಗ್ಬೇಕ್ರಿ. ಅದ್ರ ಸಂಬಂಧ ಒಂದು ನೈಟ್ ಎಲ್ಲ ಇಡೋಣ್ರಿ ಇದನ್ನ. ಈ ಬಾಂಬು ಶೂಟ್ ಮಾಡೋಕೆ ಸ್ಟಾರ್ಟ್ ಮಾಡೋಣ್ರಿ. ಒಂದು ಕಡಾವಿ ತಗೋರೋಣ್ರಿ. ಅದ್ರೊಳಗೆ ಒಂದು ಸ್ವಲ್ಪ ಎಣ್ಣೆ ಹಾಕೋರೋಣ್ರಿ. ಒಂದು 4 ರಿಂದ 5 ಟೇಬಲ್ ಸ್ಪೂನ್ ಹಾಕೋರೋಣ್ರಿ. ಈಗ ಎಣ್ಣೆ ಕಾದೈತ್ರಿ. ಅದಕ್ಕೆ ಈರುಳ್ಳಿ ಹಾಕೋರೋಣ್ರಿ. 1-2 ಈರುಳ್ಳಿ ಅದಾವ್ರಿ ಇವ. ಈರುಳ್ಳಿ ಚಲೋ ತಂಗೆ ಫ್ರೈ ಮಾಡ್ಕೋಬೇಕ್ರಿ. ಈಗ ಮೆಣಸಿನ್ಕಾಯಿ ಹಾಕೋರೋಣ್ರಿ. ಒಂದು 5 ರಿಂದ 6. ಇದನ್ನೂ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕ್ರಿ. ಈಗ ನೆನೆಸ್ಕೊಂಡಿರೋ ಹಸಿರು ಬಟಾಣಿ ಹಾಕೋರೋಣ್ರಿ. ಇದನ್ನು ಫ್ರೈ ಮಾಡ್ಕೋಬೇಕ್ರಿ. ಒಂದು 5 ರಿಂದ 6 ನಿಮಿಷ ಇದನ್ನು ಫ್ರೈ ಮಾಡ್ಕೊರೋಣ್ರಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರೋಣ್ರಿ. ಒಂದು ಅರ್ಧ ಟೇಬಲ್ ಸ್ಪೂನ್ ಅರಿಶಿಣ ಹಾಕೋರೋಣ್ರಿ. ಈಗ ಇದಕ್ಕೆ ಬಾಂಬು ಶೂಟ್ ಹಾಕೋಬೇಕ್ರಿ. ನಿನ್ನೆ ನೈಟ್ ನೆನೆ ಇಟ್ಟಿದ್ದೀವಿ ರೀ. ಇವತ್ತು ಬೆಳಿಗ್ಗೆ ಇದನ್ನು 3 ಸಲ ಸ್ವಚ್ಛ ತೊಳ್ಕೊಂಡೀವಿ. ಈಗ ಇದನ್ನು ಇದ್ರೊಳಗೆ ಹಾಕೋಬೇಕ್ರಿ. ಅದ್ರೊಳಗೆ ಒಂದು ಸ್ವಲ್ಪ ನೀರು ಇರಬಾರ್ದು ರೀ. ನೀರಿದ್ರೆ ಮತ್ತು ಕೈ ಆಗ್ತದೆ. ಅದು ಚಲೋ ತಂಗೆ ಹಿಂಡ್ಕೋಬೇಕ್ರಿ ಅದನ್ನ. ಈಗ ಇನ್ನು ಮಿಕ್ಸ್ ಮಾಡ್ಕೊರೋಣ್ರಿ. ಸೇಮ್ ಇದೊಂದು ಟೈಪ್ ಕ್ಯಾಬೇಜ್ ಟೈಪ್ ಆಗ್ತದೆ ರೀ. ಕಾಣಕ್ಕೆ ಕ್ಯಾಬೇಜ್ ಹಂಗೆ ಕಾಣ್ತದೆ. ಈಗ ತುರ್ಕೊಂಡಿರೋ ಹಸಿ ಕೊಬ್ಬರಿ ಹಾಕೋರೋಣ್ರಿ. ಈಗ ಇನ್ನೂ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊರೋಣ್ರಿ. ಈಗ ಇದನ್ನೆಲ್ಲ ಒಂದು ಸಲ ಮಿಕ್ಸ್ ಮಾಡ್ಕೊಂಡೇವ್ರಿ. ಈಗ ಇದನ್ನ ಒಂದು 15 ರಿಂದ 20 ನಿಮಿಷ ಮುಚ್ಚಿಟ್ಬಿಡೋಣ್ರಿ. ಇದಕ್ಕೇನು ನೀರು ಹಾಕೋದು ಬೇಡ. ತನ ನೀರು ಬಿಡ್ತೈತೆ ರೀ. ಸಣ್ಣ ಫ್ಲೇಮ್ದಾಗ ಒಂದು 20 ನಿಮಿಷ ಬಿಟ್ಬಿಡೋಣ್ರಿ. ಹಿಂಗೆ ಈಗ ನಮ್ಮ ಬಾಂಬು ಶೂಟ್ ಪಲ್ಯ ರೆಡಿ ಆಗೈತೆ ರೀ. ಈಗ ಇದನ್ನ ಜಾಕನ್ ತಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡ್ಕೊರೋಣ್ರಿ. ಈಗ ಬಾಂಬು ಶೂಟ್ ರೆಡಿ ಆಯ್ತು ರೀ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.